ಇನ್ನು ಚಲುವರಾಯಸ್ವಾಮಿ ಅವರ ವಾಚಾಮಗೋಚರ ವಾಗ್ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ರಾಮಕೃಷ್ಣ ಹೆಗಡೆ, ಜೆ.ಎಚ್. ಪಟೇಲ್ರನ್ನ ನಾನು ಹೊರಗೆ ಹಾಕಿದ್ನಾ ಅಂತೇಳಿ ಮರುಪ್ರಶ್ನೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ ಆರೋಪಕ್ಕೆ ಕುಮಾರಸ್ವಾಮಿ ಅವರು ತಮ್ಮದೇ ಶೈಲಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ದೇವೇಗೌಡರ ಮುಖವನ್ನು ನೋಡಿ ಸುಮ್ಮನಾಗುವವರು ಏನು ಮಾಡ್ತಾ ಇದ್ರು, ಅದೇನು ಮಾಡ್ತಿರೋ ನೋಡೇ ಬಿಡೋಣ ಅಂಥೇಳಿ ಸವಾಲು ಹಾಕಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿರುವಂತಹದ್ದು. ಈ ಮೂಲಕ ಮಂಡ್ಯದಲ್ಲಿ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಅವರ ಮಾತಿನ ಮಲ್ಲಯುದ್ಧ ತಾರಕಕ್ಕೇರಿದೆ. ನಾನು ಹೊರಗೆ ಹಾಕಂದಂತ ರಾಮಕೃಷ್ಣ ರಾಜಕಾರಣದಲ್ಲಿದ್ದ, ನಾನು ಇನ್ನೂ ಹುಡುಗ. ರಾಮಕೃಷ್ಣ ರಾಜಕಾರಣಕ್ಕೂ ನನಗೂ ಸಂಬಂಧವೇ ಇಲ್ಲ. ಅಷ್ಟು ಗೊತ್ತಿಲ್ವ ಅವರಿಗೆ? ಅವರು ಸೋತ್ರಲ್ಲ. ಯಾಕೆ ಸೋತರಾಗ? 2018ರಲ್ಲಿ ಸೋತರಲ್ಲ, ಅಭಿವೃದ್ಧಿ ಮಾಡಲಿಲ್ಲ ಅಂತ ಸೋತರ. 2018ರಲ್ಲಿ ಸೋತರಲ್ಲ ಚುನಾವಣೆಯಲ್ಲಿ. 2009ರಲ್ಲಿ ಸೋತರಲ್ಲ ಮಂತ್ರಿಗಳಾಗಿ. 2008 ವಿಧಾನಸಭೆ ಚುನಾವಣೆ ಹಾಗೆ ಯಾಕೆ ಸೋತಿದ್ರು? ಯಾರು? ಅದು ಏನು ಸುಮ್ಮನೆ ಬೇಡ ಬಳಿ ಏನು ಅದು ಏನು ಮಾಡ್ಬೇಕು ಮಾಡೋಕ್ಕೆ ಹೇಳಿ? ಏನು ದೇವೇಗೌಡರ ಮುಖ ನೋಡ್ಕೊಂಡು ಏನು ಸುಮ್ಮನೆ ಅವರು ಏನಕ್ಕೆ? ಏನದ್ರ ಅರ್ಥ? ಅವ್ರ ಬಗ್ಗೆ ಚರ್ಚೆ ಬೇಡ. ನೋಡಿದ್ದೀವಿ ಹತ್ತಿರದಿಂದ ಯಾಕೆ ಬಂದರು, ಏನು ಕತೆಗಳನ್ನ, ಏನು ನನಗೇನು ಅವ್ರ ಜೊತೆ ಚರ್ಚೆ ಮಾಡಬೇಕು, ಅದ್ರ ಅವಶ್ಯಕತೆ ಇಲ್ಲ. ನನಗೇನೋ ಎದುರಾಳಿನ ಪಾಪ ಅವ್ರೇನೋ ಮಾತಾಡ್ಕೊತಾರೆ, ಮಾತಾಡ್ಕೊಳ್ಳಿ ಬಿಡಿ. ಚೆನ್ನಾಗಿರಲಿ, ನನ್ನ ಬಗ್ಗೆ ಮಾತಾಡ್ಕೊಂಡು ಇನ್ನೂ ಚೆನ್ನಾಗೇ ಮಾತಾಡೋಕೆ ಹೇಳಿ. ಭಾಳ ಒಳ್ಳೆಯದಾಗಿ ನಾನು ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಮತ್ತೊಮ್ಮೆ ಮಂಡ್ಯ ರಾಜಕಾರಣ ಈ ಬಾರಿಯ ಚುನಾವಣೆಯಲ್ಲಿ ದೇಶದ ಗಮನವನ್ನು ಸೆಳೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆ ರೀತಿಯ ಟಾಕ್ ಫೈಟ್ ಜೋರಾಗಿರುವಂಥದ್ದು.